ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರಳುತ್ತಾರೆ ಎಂಬುದು ಸುಳ್ಳು ಸುದ್ದಿ. ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ಅವರ ಮೇಲೆ ಅನುಮಾನ ಮೂಡಲಿ ಅಂತ ಬಿಜೆಪಿಯವರು ಸಂಚು ರೂಪಿಸಿದ್ದಾರೆ. ಆದರೆ ಇದು ಫಲಿಸಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಆಂತರಿಕ ಸಮಸ್ಯೆಗಳು ಬಹಳಷ್ಟಿದೆ. ಶೆಟ್ಟರ್ ಅವರನ್ನ ಸುಮ್ಮನೆ ಕರೆಯುತ್ತಿದ್ದಾರೆ. ಬಿಜೆಪಿಗೆ ಮರಳಲು ಜಗದೀಶ್ ಶೆಟ್ಟರ್ ಏನು ದೊಡ್ಡರ? ಶೆಟ್ಟರ್ ಅವರಿಗೆ ಆಗಿದ್ದ ಅವಮಾನ, ನೋವು ಎಲ್ಲ ಆಲೋಚನೆ ಮಾಡಿ ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ರಾಜ್ಯ ಮಟ್ಟದ ಸಮಾವೇಶವನ್ನು ಕೂಡ ಮಂಗಳೂರಲ್ಲಿ ಮುಂದಿನ ತಿಂಗಳು ಆಯೋಜನೆ ಮಾಡಲಿದ್ದೇವೆ. ಈ ಕುರಿತು ಪೂರ್ವಭಾವಿ ಸಭೆ ಮತ್ತು ತಯಾರಿಗಾಗಿ ಇಲ್ಲಿಗೆ ಬಂದಿದ್ದೇನೆ. ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ದೆಹಲಿ ನಾಯಕ ಭಾಗವಹಿಸಲಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕಾಂಗ್ರೆಸ್ ಸಮಿತಿಯವರು ಈ ಸಮಾವೇಶವನ್ನ ನಡೆಸುವ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಾವೇಶದ ದಿನಾಂಕ ನಿಗದಿಪಡಿಸುತ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ತಿಂಗಳು ಸಮಾವೇಶ ಅದಕ್ಕೆ ಪೂರ್ವಭಾವಿ ಸಭೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ದೆಹಲಿಯ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿಯವರೇ ಸೇರಿ ನಾವೇ ಇಲ್ಲಿ ಮಾಡ್ತೀವಿ ಅಂತೇಳಿ ಅವರೇ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾನು ಅವರತ್ತೆಲ್ಲ ಮಾತಾಡಿದ್ದೀನಿ. ಮಧ್ಯ ಅಸೆಂಬ್ಲಿ, ಪಾರ್ಲಿಮೆಂಟ್ ಈ ಮಧ್ಯದಲ್ಲಿ ಯಾವತ್ತೂ ಅನುಕೂಲ ಆಗ್ತದೆ ಡೇಟ್ ಇನ್ನು ಫಿಕ್ಸ್ ಆಗಿದೆ. ಆಲ್ಮೋಸ್ಟ್ ಒಂದು ಬಂದಿದ್ದೀವಿ. ನಮ್ಮ ಎಐಸಿಸಿ ಅಧ್ಯಕ್ಷರು ಟೈಮಿಂಗ್ ಮಾಡಿರ್ತಾರೆ. ಅವರು ಪಾರ್ಲಿಮೆಂಟು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ. ದೃಷ್ಟಿಯಿಂದ ಅವ್ರಿಗೆ ನಾಳೆ ನಾನು ಫೈನಲೈಸ್ ಮಾಡ್ತೀನಿ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರನ್ನು ಮತ್ತೆ ಬಿಜೆಪಿ ಸೇರಿಕೊಳ್ಳುವ ಎಲ್ಲ ಕಸರತ್ತುಗಳು ನಡೀತಾ ಅವೆಲ್ಲ ಸುಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳ ಜನ ಬಿಜೆಪಿಲಿ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ದಾರೆ. ಇಂಟರ್ನಲ್ ಪ್ರಾಬ್ಲಮ್ಸ್ ಮಾಡಿ ಸುಮ್ಮನೆ ಕರೀತಾ ಇದ್ದಾರೆ. ಕೆಲವರೆಲ್ಲ ಹೋಗಿ ಕೆರೆಯೋದು ಮಾಡ್ತಾ ಇದ್ದಾರೆ. ನೋವು, ದುಃಖ, ಅಪಮಾನ ಎಲ್ಲ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಬಂದು ನಮಗೆ ಒಂದು ದೊಡ್ಡ ಸಹಾಯ ಕೂಡ ಮಾಡಿದ್ದಾರೆ. ಸೋತಿರ್ಬೋದು, ತಕ್ಷಣ ಕಾಂಗ್ರೆಸ್ ಪಕ್ಷ ಅವನ್ನು ಗುರುಸಿ ವಿಧಾನ ಪರಿಷತ್ಗೆ 5 ವರ್ಷಗಳ ಕಾಲ ಅವಕಾಶ ಮಾಡಿದ್ದಾರೆ. ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು. ನಾವು ಸುಮ್ಮನೆ ಅವರ ಹೆಸರಿಗೆ ಅವ್ರ ಮೇಲೆ ಅನುಮಾನ ಬರಬೇಕು, ಅದಕ್ಕೆ ಈ ರೀತಿ ಒಂದು ದೊಡ್ಡ ಸಂಚು ಬಿಜೆಪಿಯವರು ಮಾಡ್ತಾರೆ. ಅದು ಯಾವುದೂ ಫಲಿಸುತ್ತೆ. ಈಗ ಮೊಯ್ಲಿಯವರು ಏನು ನಿನ್ನೆ ಮಾತಾಡಿದ್ರು, ಮೋದಿ ಅವ್ರ ಬಗ್ಗೆ ಅವರು ಉಪವಾಸ ಮಾಡಿದ್ದು, ಅವ್ರು ವ್ರತ ಮಾಡಿದ್ದು ಎಲ್ಲ ನನಗೆ ಗೊತ್ತಿಲ್ಲ. ಅದು ಅವರಿಗೆಲ್ಲ ಸೀನಿಯರ್ ಇದ್ದಾರೆ, ಬಹುಶಃ ಅವ್ರ ಹತ್ರ ಮಾತಾಡ್ತಾರೆ. ಒಟ್ಟಾರೆ ನಾವು ಆ ಎಲ್ಲ ಧರ್ಮಕ್ಕೂ ಕೂಡ ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕು, ಅದನ್ನು ಮಾಡಬೇಕು. ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಅವರೆಲ್ಲರಿಗೂ ರಕ್ಷಣೆ ಮಾಡಬೇಕು ಆ ಕೆಲಸ ಎಲ್ಲ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.